ಗೈಸ್ ಜಸ್ಟ್ ಇವಾಗ ಸಮೀರ್ ಎಂ ಡಿ ಅವ್ರ ವಿಡಿಯೋ ನೋಡಿದೆ ಗೈಸ್. ನನಗಂತೂ ರೋಮಾಂಚನ ಆಗೋಯಿತು, ಹೆವಿ ಶಾಕ್ ಆಗೋಯಿತು. ಸೌಜನ್ಯ ಕೇಸ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಲಿಂಕ್ ಆಗಿರೋ ಅಡಿಷನಲ್ 4 ಕೇಸ್ ಬಗ್ಗೆ ಹೇಳಿದಾಗ ಅಷ್ಟು ಪ್ರಿಸೈಸ್ ಆಗಿ ಹೇಳಿದ್ದಾರೆ. ಎಷ್ಟು ದಿನ ತಗೊಂಡ್ರೋ ಗೊತ್ತಿಲ್ಲ, ಎಲ್ಲಿಂದ ಗ್ರಾಪ್ ಮಾಡಿರೋ ಗೊತ್ತಿಲ್ಲ, ಆದರೂ ಚೆನ್ನಾಗಿ ಹೇಳಿದ್ದಾರೆ. ಈ ವಿಡಿಯೋ ನೋಡಿದ ಮೇಲಿಂದ ನಮಗಿರೋ ಭಯ ಒಂದೇ, ಅವ್ರಿಗೇನಾಗುತ್ತೆ ಅಂತ. ಸೊ ಅಂದರೆ ಅವರು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ, ನೋಡ್ತಾ ಇರೋ ಜನರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ವಿಡಿಯೋ ಹೆಂಗಿದ್ರು ಪೊಲೀಸವ್ರು ಕರೆದೇ ಕರೆದ್ರೆ ಹೆಂಗೆ ನೀನು ಡಿಫೈನ್ ಮಾಡ್ತೀಯ ಅಂದ್ಬಿಟ್ಟು ಎಂಕ್ವೈರಿಗೆ. ಆ ಎಂಕ್ವೈರಿ ಟೈಮಲ್ಲಿ ಅವ್ರಿಗೆ ಬ್ರೂಟಾಲಿಟಿ ಆಗಬಾರ್ದು ಅಂದರೆ ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು, 2 ಕೆಲಸ ಮಾಡಬೇಕು. ಒಂದು, ನಾನು ಈ ವಿಡಿಯೋನ ಡ್ರೈವ್ಗೆ ಅಪ್ಲೋಡ್ ಮಾಡಿ ಲಿಂಕ್ ಸ್ಟೋರಿಲಿ ಹಾಕಿರ್ತೀನಿ, ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬಲ್ಲಿ ಹಂಗೆ ಬ್ಲಾಸ್ಟ್ ಮಾಡಿಬಿಡಿ. 2, ಸಮೀರ್ ಎಂ ಡಿ ಅವ್ರ ಲೈಫ್ ಸ್ಟೇಟಸ್ ಏನಾಗಿದೆ ಅಂತ ಡಿಮ್ಯಾಂಡ್ ಮಾಡಿ, ಕೇಳೋದಲ್ಲ ಡಿಮ್ಯಾಂಡ್ ಮಾಡಿ. ಅವ್ರು ಹೆಂಗಿದಾರೋ ಏನಿದಾರೋ ಗೊತ್ತಿಲ್ಲ. ಇವಾಗ ನಾವು ಅವ್ರನ್ನ ಕೈ ಬಿಟ್ಬಿಟ್ರೆ ಮತ್ತೆ ಇಂಥವರೆಲ್ಲ ಸೋರ್ಸ್ ಇನ್ಫಾರ್ಮೇಷನ್ ಈ ಥರ ಆಗ್ತಿರೋ ಸೀನ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಲ್ಲಿ ಬರಲ್ಲ, ನಾವೇ ಸಪೋರ್ಟಿಗೆ ನಿಲ್ಬೇಕು ಇವಾಗ. ಸೊ ಒಂದು, ನಿಮ್ಮ ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ, ಲಿಂಕ್ ಬಯೋలో ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು, ಸಮೀರ್ ಎಂ ಡಿ ಅವ್ರು ಹೇಗಿದ್ದಾರೆ ಅನ್ನೋ ಲೈಫ್ ಸ್ಟೇಟಸ್ ನಿಮ್ಗೆ ಗೊತ್ತಾಗಬೇಕು. ಆ ಥರ ಏನಾದರೂ ಒಂದು ಡಿಮ್ಯಾಂಡ್ ಮಾಡಬೇಕು, ಆ ಥರ ಸ್ಟಾರ್ಟ್ ಮಾಡಬೇಕು.